ಒಂದು ಹೋರಾಟದ ಬದುಕು ಅಂದರೆ ಒಂದು ಹಿಮಾಲಯ ಪರ್ವತ ಇದ್ದಂಗೆ. ನಿಮಗೆ ಗೊತ್ತಿದೆಯಾ, ಹಿಮಾಲಯ ಪರ್ವತಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ನಮ್ಮ ಮೈಂಡ್ ಸೆಟ್ ನಮ್ಮ ಬಾಡಿ ರೆಡಿ ಮಾಡ್ಕೋಬೇಕು. ಕರೆಕ್ಟು. ಓಕೆನಾ? ಯಾಕೆ ಅಂತಂದರೆ ಅಲ್ಲಿ ಬದುಕೋಕ್ಕೆ ನಮ್ಗೆ ಅರ್ಹತೆ ಇಲ್ಲ. ಆ ಚಳಿ ನಮ್ಮನ್ನು ಬದುಕ್ಸಕ್ಕೆ ಬಿಡಲ್ಲ. ನಾನು ಹೇಳ್ತಿರೋದು ಎತ್ತರದ ಮಾತು. ಅರ್ಥ ಆಯಿತು. ಹೈಯೆಸ್ಟ್, ಪೀಕ್ ಆಫ್ ಹೈಯೆಸ್ಟ್. ಆ ಟೀಕೆಗಳನ್ನ ಸಹಿಸ್ಕೋಬೇಕು ನಾವು, ಅಂದರೆ ಚಳಿಗಳನ್ನ ಸಹಿಸ್ಕೋಬೇಕು ನಾವು ಫಸ್ಟ್ ಆಫ್ ಆಲ್. ಆಮೇಲೆ ಹಿಮಾಲಯ ಒಟ್ಟಿಗೆ ಹತ್ತಂಗಿಲ್ಲ, ಹತ್ತಬೇಕು ಇಳಿಬೇಕು, ಹತ್ತಬೇಕು ಇಳಿಬೇಕು, ಪಾಯಿಂಟ್ಗಳು ಹೋಗಿ ಬಂದು ಹೋಗ್ಬೇಕು. ಕರೆಕ್ಟಾ? ನೀವು ಪೀಕ್ ಹೋಗ್ತಾ 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 ನಿಮಗೆ ಆಕ್ಸಿಜನ್ ಇರಲ್ಲ, ಸಿಲಿಂಡರ್ ಹಾಕೋಬೇಕು. ಅಂದರೆ ಜೊತೆ ಇರೋರು ಯಾರೂ ಇರಲ್ಲ. ಕರೆಕ್ಟ್. ನೀನು ಹೈಯೆಸ್ಟ್ಗೆ ಹೋದಾಗ ನಿಮ್ಮ ಜೊತೆ ಇರ್ತಾನಲ್ಲ ಅವ್ನು ಇರಲ್ಲ, ಇರೋಕ್ಕಾಗಲ್ಲ. ಯಾಕೆಂದ್ರೆ ಅವ್ನು ಸಿಲಿಂಡರ್ ಹಾಕೋಕ್ಕಾಗಲ್ಲ, ಬೇರೆ ಸಿಲಿಂಡರ್ ಹಾಕೊಳ್ಳೇಬೇಕು. ನೀವು ಪೀಕ್ ಹೋದ್ಮೇಲೆ ನೀವು ಒಬ್ಬರೇ ಇರ್ತೀರ. ನೀವೊಬ್ಬರೇ ಪೀಕ್ ಹೋದಾಗ ನಾನು ಹತ್ತಿದ್ದೀನಿ ಅಂತ ಹೇಳೋಕೊಳ್ಳೋಕ್ಕೆ ನಿಮ್ಗೆ ಸಾಕ್ಷಿ ಇರೋದು ನಿಮ್ಮ ಫೋಟೋ ಒಂದೇ ಅಥವಾ ನಿಮ್ಮ ಮನಸ್ಥಿತಿ ಒಂದೇ. ನಾನು ಈ ಬೆಟ್ಟ ಹತ್ತಿದ್ದೀನಿ, ನಾನು ಸಕ್ಸಸ್ ಆಗಿದ್ದೀನಿ ಅಂತ. ಕೆಲಗಿರೋರು ಗೊತ್ತಿರುತ್ತೆ, ಅರಿ ಬೆಟ್ಟದ ಮೇಲೆ ಹೋದ, ಏನಾಗಿದನೋ ಏನೋ, ಹೆಂಗಿದನೋ ಏನೋ, ಬಿಡಪ್ಪ ಅವನಿಗೇನು ಆ್ಯಟಿಟ್ಯೂಡು ಅಂತೆಲ್ಲ ಮಾತಾಡಿರ್ತಾರೆ. ನಿನ್ನ ಕಷ್ಟ ನಿನ್ಗೆ ಗೊತ್ತಿರುತ್ತೆ. ಯಾಕೆಂದರೆ ಸಿಲಿಂಡರ್ ತೆಗೆದ್ರೆ ನಿಂಗೆ ಉಸಿರು ನಿಂತ ಹೋಗುತ್ತೆ ಅಂತ ಗೊತ್ತು, ತೆಗ್ದಿದ ತಕ್ಷಣ ಹಿಂಗೆ ಇರಲ್ಲ ಅಂತ ಗೊತ್ತು. ನೀನು ಸಿಲಿಂಡರ್ ಬದುಕಬೇಕು. ಆಮೇಲೆ ಅಲ್ಲಿ ಕೂಡ ನೀನು ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಹವಾಗುಣ ಇನ್ನೂ ಬಿಡಲ್ಲ ಇರೋಕ್ಕೆ. ಸೊ ನೀನು ಇಳಿಲೇಬೇಕು ಕೆಳಗಡೆ. ಏನು ಫಿಲಾಸಫಿ ಇದು? ಹಾಂ, ಇಳಿಲೇಬೇಕು. ಕರೆಕ್ಟ್. ಇಳಿದ್ಮೇಲೆ ಎಲ್ಲರನ್ನೂ ಮೀಟ್ ಮಾಡ್ತೀಯ. ಇಷ್ಟೇ ಬದುಕು. ಅಷ್ಟೇ ಬದುಕು. ಅದು ಸೊ ರಾಜ್ಕುಮಾರ್ ಹೆಂಗೆ ಅಂದರೆ ಅವರೇ ಹಿಮಾಲಯ.